ನಮಸ್ಕಾರ. ಲಂಗ್ ಕ್ಯಾನ್ಸರ್ ಅನ್ನೋದು ತುಂಬ ಸಾಮಾನ್ಯವಾಗಿ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುವಂಥ ಒಂದು ಕ್ಯಾನ್ಸರ್. ಯಾಕೆಂದರೆ ಥರ್ಡ್ ಮೋಸ್ಟ್ ಕಾಮನ್ ಅಥವಾ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ವಿಷಯ ಗೊತ್ತಿರಬೇಕು. ಈಗ ಇವತ್ತು ನಾನು ಮಾತಾಡ್ತಾ ಇರೋದು ಈ ಲಂಗ್ ಕ್ಯಾನ್ಸರ್ ಬಂದಿರೋರಿಗೆಲ್ಲ ಒಂದೇ ಚಿಕಿತ್ಸೆನ ಅಥವಾ ಬೇರೆ ಬೇರೆ ಥರ ಚಿಕಿತ್ಸೆ ಮಾಡಬೇಕಾಗತ್ತಾ? ಈಗ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಮೆಂಟಲ್ಲಿ ಏನೇನು ಬಂದಿದೆ ಅದರ ಬಗ್ಗೆ ಇವತ್ತು ಮಾತಾಡೋಣ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಡಾಕ್ಟರ್ ಸಂದೀಪ್ ನಾಯಕ್, ಡೈರೆಕ್ಟರ್ ಆಫ್ ಸರ್ಜಿಕಲ್ ಆಂಕಾಲಜಿ. ಇವತ್ತಿನ ದಿನ ನಾನು ಮಾತಾಡ್ತಾ ಇರೋದು ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಹೇಗಾಗಿದೆ ಅಂತ ಅದ್ರ ಬಗ್ಗೆ. ಈಗ ಹಿಂದೆ ಹೇಗಿತ್ತಪ್ಪ ಅಂದರೆ ಒಂದು 10 ವರ್ಷ ಮುಂಚೆ ಅಥವಾ 20 ವರ್ಷ ಮುಂಚೆ ಎಲ್ಲರಿಗೂ ಒಂದೇ ಥರದ ಕೀಮೊಥೆರಪಿ ಕೊಡ್ತಾಯಿದ್ರು. ಒಂದು ಕ್ಯಾನ್ಸರ್ ಬಂತು ಅಂದರೆ ಒಂದೇ ಥರ ಕೀಮೊಥೆರಪಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಇತ್ತೀಚಿನ 10 ವರ್ಷದಲ್ಲಿ ತುಂಬ ಜೆನೆಟಿಕ್ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಅಂದರೆ ಜೆನೆಟಿಕ್ ಟೆಸ್ಟ್ಗಳು ಬಂದಿದ್ದಾವೆ. ಈ ಕ್ಯಾನ್ಸರಲ್ಲಿ ಇರುವಂಥ DNA ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆಯಪ್ಪ ಅಂತ ನೋಡಿ ಆ ಪರ್ಟಿಕ್ಯುಲರ್ ಚೇಂಜ್ಗೆ ಯಾವ ಟೈಪ್ ಟ್ರೀಟ್ಮೆಂಟ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಆ ಥರದ ಟೆಕ್ನಾಲಜಿ ಬಂದಿದೆ. ಅದಕ್ಕೆ NGS ಮಾರ್ಕರ್ಸ್ ಅಂತೀವಿ, ನ್ಯೂ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ. ಈ ಮಾಲಿಕ್ಯುಲರ್ ಟೆಸ್ಟ್ ಮತ್ತು ಜೆನೆಟಿಕ್ ಟೆಸ್ಟ್ ಅಂತೀವಿ. ಇದನ್ನು ಮಾಡಿಸಿ ಈ ಪರ್ಟಿಕ್ಯುಲರ್ ಪೇಷಂಟ್ಗೆ ಯಾವ ಟೈಪ್ ಮೆಡಿಸಿನ್ ಕೊಟ್ಟರೆ ಅದು ವರ್ಕ್ ಆಗುತ್ತಪ್ಪ ಅಂತ ಕಂಡುಹಿಡಿತೀವಿ. ಅದನ್ನು ಕಂಡುಹಿಡಿದ್ಬಿಟ್ಟು ಆ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿಗಳನ್ನು ಕೊಟ್ಬಿಟ್ಟು ಅದನ್ನು ಗುಣಪಡಿಸೋದಕ್ಕೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವೆಲ್ಲ ಈಗ ಇತ್ತೀಚೆಗೆ ಬಂದಿರುವಂಥ ಅಡ್ವಾನ್ಸ್ಮೆಂಟ್ಸ್. ಸೊ ಇದು ನಮ್ಮ ದೇಶದಲ್ಲಿ ಇದೆಯಾ ಅಂತ ನೀವು ಕೇಳ್ಬೋದು. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಇದನ್ನು ಮಾಡುವಂಥ ತುಂಬ ಕಂಪನಿಗಳಿದ್ದಾವೆ. ಆ ಟೆಸ್ಟ್ಗಳನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಮಾಡಿ ತುಂಬ ಪೇಷಂಟ್ಸ್ಗೆ ಪರ್ಸನಲೈಸ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಹೊರಗಡೆ ದೇಶದಲ್ಲಿ ಮಾತ್ರ ಇರುವಂಥದ್ದಲ್ಲ, ಭಾರತ ದೇಶದಲ್ಲೂ ತುಂಬ ಕಾಮನ್ ಆಗಿ ಪ್ರಾಕ್ಟೀಸ್ ಆಗುವಂಥ ಒಂದು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್, ಪರ್ಸನಲೈಸೇಷನ್. ಇವತ್ತು ತುಂಬ ಜನಕ್ಕೆ ಪರ್ಸನಲೈಸ್ಡ್ ಮೆಡಿಸಿನ್ನ ಬೆನಿಫಿಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.